ಭಾರತವು ವಿಶ್ವದ 2ನೇ ಅತಿದೊಡ್ಡ ಮೀನು ಉತ್ಪಾದಿಸುವ ದೇಶ. ಆದರೆ ಸಾಂಪ್ರದಾಯಿಕ ಮೀನು ಸಾಕಣೆಯು ಭೂಮಿಯ ಕೊರತೆ, ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆಯಂತಹ ಸವಾಲುಗಳನ್ನು ಎದುರಿಸುತ್ತಿದೆ. ಹಾಗಾದರೆ ಪರಿಹಾರವೇನು? ತೇಲುವ ಪಂಜರ ಸಂಸ್ಕೃತಿಯೊಂದಿಗೆ ಸುಸ್ಥಿರ ಜಲಚರ ಸಾಕಣೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಸುಸ್ಥಿರ ಜಲಚರ ಸಾಕಣೆ ಎಂದರೆ ಪ್ರಕೃತಿಯನ್ನು ರಕ್ಷಿಸುವ, ರೈತರನ್ನು ಬೆಂಬಲಿಸುವ ಮತ್ತು ಭವಿಷ್ಯದ ಪೀಳಿಗೆಗೆ ಆಹಾರ ಭದ್ರತೆಯನ್ನು ಖಾತ್ರಿಪಡಿಸುವ ರೀತಿಯಲ್ಲಿ ಮೀನು ಸಾಕಣೆ. ಇದು ಇದರ ಮೇಲೆ ಕೇಂದ್ರೀಕರಿಸುತ್ತದೆ. ಪರಿಸರ ಸ್ನೇಹಿ ಅಭ್ಯಾಸಗಳು, ನೀರಿನ ಸಮರ್ಥ ಬಳಕೆ, ಕನಿಷ್ಠ ಪರಿಸರ ಹಾನಿ. ತೇಲುವ ಪಂಜರ ಕೃಷಿ ಸಂಸ್ಕೃತಿ ಎಂದರೆ ತೇಲುವ ಮೀನು ಪಂಜರ ಕೃಷಿಯು ಆಧುನಿಕ ಮೀನು ಸಾಕಣೆ ವಿಧಾನವಾಗಿದೆ. ಇದರಲ್ಲಿ ಸರೋವರಗಳು, ಜಲಾಶಯಗಳು, ನದಿಗಳು ಮತ್ತು ಕರಾವಳಿ ನೀರಿನಲ್ಲಿ ಇರಿಸಲಾದ ಬಲೆ ಪಂಜರಗಳಲ್ಲಿ ಮೀನುಗಳನ್ನು ಸಾಕಲಾಗುತ್ತದೆ. ಪಂಜರಗಳು ನೀರಿನ ಮೇಲೆ ತೇಲುತ್ತವೆ. ನೈಸರ್ಗಿಕ ನೀರಿನ ಹರಿವು, ಉತ್ತಮ ಆಮ್ಲಜನಕ ಪೂರೈಕೆ ಮತ್ತು ಆರೋಗ್ಯಕರ ಮೀನು ಬೆಳವಣಿಗೆಗೆ ಅನುವು ಮಾಡಿಕೊಡುತ್ತದೆ. ಭಾರತಕ್ಕೆ ತೇಲುವ ಪಂಜರ ಕೃಷಿ ವ್ಯವಸ್ಥೆ ಏಕೆ ಮುಖ್ಯ? ಭಾರತವು ಸಾವಿರಾರು ಜಲಾಶಯಗಳು, ಅಣೆಕಟ್ಟುಗಳು ಮತ್ತು ಕರಾವಳಿ ಪ್ರದೇಶಗಳನ್ನು ಹೊಂದಿದೆ. ತೇಲುವ ಪಂಜರ ಜಲಕೃಷಿ ಅಸ್ತಿತ್ವದಲ್ಲಿರುವ ಜಲಮೂಲಗಳನ್ನು ಬಳಸುತ್ತದೆ. ಕಡಿಮೆ ಭೂಮಿಯ ಅಗತ್ಯವಿದೆ, ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ. ಪಂಗಾಸಿಯಸ್, ಟಿಲಾಪಿಯಾ, ಏಷ್ಯನ್ ಸೀಬಾಸ್, ರೋಹು, ಕ್ಯಾಟ್ಲಾ ಮತ್ತು ಕೋಬಿಯಾ ಇವುಗಳು ತೇಲುವ ಪಂಜರಗಳಲ್ಲಿ ಬೆಳೆಯುವ ಜನಪ್ರಿಯ ಮೀನಿನ ಜಾತಿಗಳು. ತೇಲುವ ಪಂಜರದ ಜಲಚರ ಸಾಕಣೆ ಪರಿಸರ ಸ್ನೇಹಿಯಾಗಿದೆ ಏಕೆಂದರೆ ಕೊಳ ಅಗೆಯುವಿಕೆಯಿಲ್ಲ, ಕನಿಷ್ಠ ನೀರಿನ ವ್ಯರ್ಥ, ನೈಸರ್ಗಿಕ ತ್ಯಾಜ್ಯ ಪ್ರಸರಣ, ಕಡಿಮೆ ರೋಗ ಅಪಾಯ. ಇದು ಬ್ಲೂ ಎಕಾನಮಿ ಮತ್ತು ಹವಾಮಾನ ಬದಲಾವಣೆಯನ್ನು ತಡೆದುಕೊಳ್ಳುವ ಮೀನುಗಾರಿಕೆಯನ್ನು ಬೆಂಬಲಿಸುತ್ತದೆ. ಭಾರತ ಸರ್ಕಾರವು ಈ ಕೆಳಗಿನ ಯೋಜನೆಗಳ ಅಡಿಯಲ್ಲಿ ಪಂಜರ ಕೃಷಿಯನ್ನು ಬೆಂಬಲಿಸುತ್ತದೆ. PMMSY, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ, NFDB ಮತ್ತು ರಾಜ್ಯ ಮೀನುಗಾರಿಕೆ ಇಲಾಖೆಗಳು ಹೆಚ್ಚುತ್ತಿರುವ ಸಮುದ್ರಾಹಾರ ಬೇಡಿಕೆಯೊಂದಿಗೆ ತೇಲುವ ಪಂಜರ ಕೃಷಿಯು ಭಾರತದಲ್ಲಿ ದೊಡ್ಡ ಭವಿಷ್ಯದ ಸಾಮರ್ಥ್ಯವನ್ನು ಹೊಂದಿದೆ. ತೇಲುವ ಪಂಜರ ಜಲಚರ ಸಾಕಣೆಯೊಂದಿಗೆ ಸುಸ್ಥಿರ ಜಲಚರ ಸಾಕಣೆ ಕೇವಲ ಮೀನು ಸಾಕಣೆಯಲ್ಲ, ಇದು ಭಾರತದಲ್ಲಿ ಆಹಾರ, ಜೀವನೋಪಾಯ ಮತ್ತು ಪರಿಸರ ಸಂರಕ್ಷಣೆಯ ಭವಿಷ್ಯವಾಗಿದೆ. ಭಾರತದಲ್ಲಿ ಸುಸ್ಥಿರ ಜಲಚರ ಸಾಕಣೆ, ತೇಲುವ ಪಂಜರ. ಭಾರತದಲ್ಲಿ ಮೀನು ಸಾಕಣೆಯ ಭವಿಷ್ಯ. ಮೀನು ಸಾಕಣೆ ಭಾರತೀಯ ಮೀನುಗಾರಿಕೆಯನ್ನು ಹೇಗೆ ಪರಿವರ್ತಿಸಬಹುದು? ಇವುಗಳ ಬಗ್ಗೆ ತಿಳಿದುಕೊಳ್ಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.